ಏನಿದು ಗೈಸ್, ನಮ್ಮ ಪೂಜೆಗೆ ಆಟ ಬಂದ್ಬೇಕಂತೆ. ಇಲ್ಲಿ ಒಂದು ಹತ್ರ ಇರಿಸಿದ್ದೀವಿ ಊಟ ಮಾಡೋಣ ಅಂದ್ಬಿಟ್ಟು. ನಮ್ಮ ಪೂಜೆಗೆ ಫುಲ್ ಹೊಟ್ಟೆ ಸಿತೈತಂತೆ. ಇವಾಗ ಇವರೆಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಗೈಸ್, ನಮ್ಮ ಅಮ್ಮ ಕುರಿ ಹೊಡಿಸ್ತಾ ಇದ್ದಾರೆ, ಎಲ್ಲರೂ ಬಂದ್ಬಿಡಿ. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಮೈ ಯೂಟ್ಯೂಬ್ ಚಾನಲ್. ಯಾಕೆ ಹಿಂಗೆ ನೋಡಿ ಹೇಗಳು ಹಿಂಗೆ ತಿರುಗ್ತಾ ಇದ್ದಾಳೆ. ಅವಳ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು. ಫೋನ್ ನನ್ನ ಕಡೆ ತಿಳ್ಸ್ಕೊತಿಲ್ಲ ಅಂದರೆ ಎಕ್ಸ್ಪ್ರೆಷನ್ ನೋಡ್ಬೇಕಾಗಿತ್ತು. ಗೈಸ್, ಇವತ್ತು ಶುಕ್ರವಾರ, ಪೂಜೆ ಎಲ್ಲ ಆಯಿತು. ಕರೆಂಟ್ ಬೇರೆ ಇಲ್ಲ ಇವತ್ತು. ಯಾಕೋ ಬೆಳಗ್ಗೆಯಿಂದ ಹೋಗೋದು ಬರೋದು. ಎರಡನೇ ಸರಿ ಡ್ರೆಸ್ ಮಾಡ್ಕೊಂಡು ಮತ್ತೆ ಮಾಡ್ತವ್ರೆ. ಹೌದು. ಏನಿವಾಗ ನಡಿ ಬ್ಯಾಗ್ ಎತ್ಕೋ. ಬ್ಯಾಗ್ ಎತ್ಕೊಂತಿರೋ ಓಡ್ತಾ ಇದೆ. ನಡಿಯೇ ಗೈಸ್, ರಂಗೋಲಿ ನೋಡ್ಕೊಬಿಡಿ. ಸಾಯಂಕಾಲ ಬರೋಷಲ್ಲಿ ಇರುತ್ತೋ ಇರಲ್ವೋ ಅದು, ಅದಕ್ಕೆ. ಗೈಸ್, ನಾವಿವಾಗ ಹೊಸಕೋಟೆ ಕಾಟೇರಮ್ಮ ದೇವಸ್ಥಾನಕ್ಕೆ ಹೋಗ್ತಾಯಿದ್ದೀವಿ. ಹಾಗೆ ಅಲ್ಲಿಗೆ ಅಮ್ಮ ಮತ್ತು ನನ್ನ ತಮ್ಮ, ನಮ್ಮ ಚಿನ್ನಿನೂ ಬರ್ತಾಯಿದ್ದಾಳೆ. ಗೈಸ್, ಬನ್ನಿ ಹೋಗೋಣ. ಟೈಮ್ ಬೇರೆ ಆಗೋಯ್ತು. ಪಾಪ ಅವರು ಬಿಟ್ಟಿದ್ದಾರೆ. ಅವರು ದೊಡ್ಡಬಳ್ಳಾಪುರದಿಂದ ಹಾಗೆ ಬರ್ತಾರೆ, ನಾವು ಈ ಕಡೆಯಿಂದ ಹಿಂಗೆ ಹೋಗ್ತಾಯಿದ್ದೀವಿ. ಬೈಗೋದು ಗೈಸ್, ನಾವೀಗ ಬಸ್ಸಲ್ಲಿ ಹೋಗ್ತಾ ಇದ್ದೀವಿ. ಬಸ್ ಸ್ಟ್ಯಾಂಡಲ್ಲಿದ್ದೀವಿ ನೋಡಿ. ಬಸ್ ಬರೋದು ಲೇಟ್. ಬಸ್ ಸಿಗುತ್ತೆ ಇಲ್ಲ, ಅವರು ಬೇಗ ಕಾಯ್ತಾ ಇರ್ತಾರೆ. ಅರ್ಥ ಆಯ್ತಾ? ಬಸ್ಸೇ ಬಂದಿಲ್ಲ. 20 ನಿಮಿಷ ಏನೋ ಮೇಲೆ ಆಯಿತು. ಚೆನ್ನಾಗಿ ಬೈಕಂತಾರೆ ನಮಗೆಲ್ಲ. ಒಂದು ಗಂಟೆ ಆಗಿದೆ ಕರೆಕ್ಟಾಗಿ. ಅವ್ರು ಬಂದು ನಮಗೋಸ್ಕರ ಕಾಯ್ತಾ ಇದ್ದಾರೆ. ಗೈಸ್, ಈಗ ದೇವಸ್ಥಾನ ರೀಚ್ ಆದ್ರಿ ನಾವು. ಇವಾಗ ಇವರೆಲ್ಲಿದ್ದಾರೆ ಅಂತ ಹುಡುಕ್ಬೇಕು. ಇದೇ ಟೆಂಪಲ್. ಅವ್ರು ಬಂದಿಗಾಗಲೇ 1 ಅವರ್ ಮೇಲಾಯಿತು. ವೆಯ್ಟ್ ಮಾಡ್ತಾ ಇರ್ತಾರೆ ನೋಡಿ ನಮಗೋಸ್ಕರ. ಗೈಸ್, ಇವತ್ತು ಶುಕ್ರವಾರ ಆಗಿರೋದ್ರಿಂದ ರಶ್ ನೋಡಿ ಎಷ್ಟು ಚೆನ್ನಾಗಿದ್ದಾರೆ. ಗೈಸ್, ಈ ಸೈಡ್ ಪಾರ್ಕಿಂಗಿಗೂ ಸ್ಪೇಸ್ ಇದೆ. ದೇವಸ್ಥಾನ ನೋಡಿ ಸುತ್ತಮುತ್ತ ಎಲ್ಲ ಹೆಂಗಿದೆ ಅಂತ. ಗೈಸ್, ಒಂದು ದೇವಸ್ಥಾನ ಮುಗಿಸ್ಕೊಂಡು ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವಾಗ. ಮನಿ ಹಾಯ್ ಮೇಡಮ್. ನಮ್ಮ ಮೋನಿ ಬಂದಿದ್ದಾನೆ. ಪೂರ್ವಿನ್ ಬಿಟ್ಟು ಬಂದ್ಬಿಟ್ಟಿದ್ದಾನೆ. ಯಾಕೋ ಬಿಟ್ಟು ಬಂದಿದ್ದು? ಸ್ಕೂಲ್ಗೆ ಹೋಗೋಳ. ಚಿನಿ ಹಾಯ್. ಈಗ ತಿರ್ಕೊಂಡೇಳು. ನೀನು ಡ್ರೈವಿಂಗ್ ಮಾಡ್ತಾ ಇದೀಯಾ? ನಮ್ಮ ಮಾವ ಹಾಯ್ ಮಾಮ್. ನಿಂತಿರಿಬೇಡ. ಸೊ ಇವಾಗ ಇನ್ನೊಂದು ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ಗೈಸ್. ಎಲ್ಲರೂ ಕಂಬ್ಳಿಪುರ ಕಾಟೇರಮ್ಮ. ಉಪ್ಪಾರಳ್ಳಿ ಕಾಟೇರಮ್ಮ. ಉಪ್ಪಾರಳ್ಳಿ ಅನ್ನೋದು ಗಾಡಿ ಬೋಟಿ ಎಲ್ಲ ತಿಂತಾನೆ. ಗೈಸ್, ನಮ್ಮಮ್ಮ ಐಸ್ ಕ್ರೀಮ್ ನನಗೆ ಕೊಡ್ದಿರನೇ ಒಬ್ಬಳೇ ತಿಂತಾ ಇದ್ದಾರೆ. ನಮ್ಮಮ್ಮ ನಾನು ಕೊಡ್ತೀನಿ ನೋಡು ಮನೆ. ನಮ್ಮ ತಾತ ಬರೀ ಅವ್ರ ಮಗಳು ಮಾತ್ರ ತಂದಿದೆ, ಮೊಮ್ಮಗಳು ತಗೊಬಂದಿಲ್ಲ ಅಂತೆ. ನಮ್ಮ ಮೋನಿ ಬೋಟಿ ತಿಂತಾವ್ ನೋಡಿ. ಗೈಸ್, ನಮ್ಮಮ್ಮ ಕುರಿ ಹೊಡಿಸ್ತಾ ಇದ್ದಾರೆ, ಎಲ್ಲರೂ ಬಂದ್ಬಿಡಿ.
ಯಾವಾಗ ಹೊಡಿತೀಯಲ್ಲ ಅವಾಗ ಅದೆಲ್ಲ ಮನೆ ಏನಾದ್ರು ನಮ್ಮಮ್ಮಗೆ ಭಯ ಬಂದ್ಬಿಡ್ತು ಎಲ್ಲರೂ ಬಂದ್ಬಿಡ್ತಾರೆ ಅಂತ. ಎಲ್ರು ಬರೋದಲ್ಲ ಮಾಡ್ದಂಗೆ ಯಾವಾಗ ಮಾಡೋದಕ್ಕೆ ನೋಡ್ದ ಗೌತಮಮ್ಮ ಮುದ್ದೆ ಮಾಡ್ತಾ ಇತ್ತು ಅಂತ. ಗೌತಮಮ್ಮ ಮುದ್ದೆ ಮಾಡ್ತಾ ಇತ್ತು ಅಂತ ನೋಡು. ಮುದ್ದೆ ಮಾಡ್ತಾರಂತೆ. ಕುರಿ ಹೊಡೆದ ಅವನೇ ಮುದ್ದೆ ಮಾಡೋದು. ಅವನು ವಿಡಿಯೋದಲ್ಲಿ ನೋಡಿರೋದು ನೀ ಹೇಳ್ತಾ ಇರೋದು ಮೋನಿ. ಮತ್ತೆ ಗೊತ್ತಿಲ್ಲಲ್ಲ. ಮೊನ್ನೆ ಮಾಡ್ಸಿದ್ರಮ್ಮ ಅವನ ಕೈಯಲ್ಲಿ ಚಿಕನ್ ಸಾರು ಮತ್ತೆ ಮುದ್ದೆ ಅಡಿದ. ನಾವು ಎಲ್ಲ ಮಾಡ್ಸೋದೆ. ಯಾರು ಕಾಪಿ ಮಾಡೋರಲ್ಲ. ನೀನು ಹೇಳ್ಕೊಟ್ಟಿದ್ರಲ್ಲ. ನಿಮ್ಮ ಅಮ್ಮನ ಹೇಳ್ಕೊಟ್ಟಂಗೆ ನೀವು ಹೇಳ್ಕೊಟ್ಟಿರೋದು. ಕಾಪಿ ಮಾಡೋರಿಲ್ಲ, ಕಾಸು ಕೊಡೋರಿಲ್ಲ. ಹೇಳ್ಕೊಟ್ಟಿದ್ದೆ ಮಾಡ್ತಾ ಇದ್ವು. ದೇವಸ್ಥಾನ ರೀಚ್ ಆಗಿದ್ದೀವಿ ನಾವು. ಕಾರ್ ಪಾರ್ಕ್ ಮಾಡಿಬಿಟ್ಟು ಹೋಗ್ತಾ ಇದ್ದೀವಿ. ಫಸ್ಟು 1.5 ವರ್ಷ ಆಯ್ತು ನಾವು ಅವಾಗ ಹೆಂಗಿತ್ತು ಇವಾಗ ಹೆಂಗಿತ್ತು ನೋಡಿ. ಇದೆಲ್ಲ ಕನ್ಸ್ಟ್ರಕ್ಷನ್ ನಡೀತಾ ಇದೆ. ಇದು ಕನ್ಸ್ಟ್ರಕ್ಷನ್ ಅಲ್ಲ, ಕನ್ಸ್ಟ್ರಕ್ಷನ್. ಅದು ನೋಡಿ ನಾನು ಆನೆ ಸ್ಟ್ಯಾಚು ಏನೋ ಇದು ಮಾಡ್ತಿದ್ದಾರೇನೋ ಅಂತ ಅನ್ಕೊಂಡೆ. ಇನ್ನೂ ಎಷ್ಟು ದಿನ ಆಗುತ್ತೋ ಇಲ್ಲಿ? ಅರ್ಧ ಆಗಿದೆ ಅಷ್ಟೇ ಇನ್ನು. ಜನ ಇವತ್ತು ಹಂಗೆ ಇದ್ದಾರೆ. ಶುಕ್ರವಾರ ಫುಲ್ ರಶ್ ಇರುತ್ತೆ. ಶುಕ್ರವಾರ ಎಲ್ಲೋದ್ರೂ ರಶ್ಶೇ. ನಾರ್ಮಲ್ ಡೇಸಲ್ಲಿ ಬಂದರೆ ಕಮ್ಮಿರ್ತಾರೆ. ಶುಕ್ರವಾರ ಆದರೆ ಯಾವ ದೇವಸ್ಥಾನಕ್ಕೆ ಹೋದರೂ ಅಮ್ಮನವ್ರ ದೇವಸ್ಥಾನಕ್ಕೆ ರಶ್ ಇರುತ್ತೆ. ಇಲ್ಲಿ ನೋಡಿ ಏಮೋ ಕ್ಲೋಸ್ ಸ್ಟೇಷನ್ ಕಣ್ಣಿ ಕಟ್ತಾರ. ನಡಿಯೋ ಬೇಗ ಮನಿ. ಶುಕ್ರವಾರ ಫುಲ್ ರಶ್ ಇರುತ್ತೆ ಗೈಸ್. ನಮ್ಮಮ್ಮ ಪಾಪ ನಡೆಯೋಕ್ಕೆ ಆಗ್ತಾ ಇಲ್ಲ, ನಡೀತಾವ್ರೆ. ಗೈಸ್ ಜನ ನೋಡಿ ಎಷ್ಟೊಂದಿದ್ದಾರೆ ಅಂತ. ಇವತ್ತು ಫುಲ್ ರಶ್ ಇದೆ. ಹಾಂ ಗೈಸ್ ನೋಡಿ ಇವಾಗ ಕಟೇರಮ್ಮ ದೇವಿ ದೇವಸ್ಥಾನದಲ್ಲಿದ್ದೀವಿ. ಮೊದಲು ಹೇಗಿತ್ತು ಈಗಲೂ ಕೂಡ ಹಾಗೆ ಇದೆ. ಇವತ್ತು ಶುಕ್ರವಾರ ಆಗಿರೋದ್ರಿಂದ ಫುಲ್ ರಶ್ ಇದೆ. ದೇವ್ರ ದರ್ಶನ ಮಾಡೋದಕ್ಕಾಗಿಲ್ಲ ನಮಗೆ, ಯಾಕಂದರೆ ಫುಲ್ ರಶ್ ಇತ್ತು. ಅದಕ್ಕೆ ಇಲ್ಲಿ ಆಲದ ಮರಕ್ಕೆ ಒಂದು 3 ರೌಂಡ್ ಹಾಕ್ಬಿಟ್ಟು ಹೋಗೋಣ ಅಂತ ಹೋಗ್ತಾ ಇದ್ದೀವಿ. ಏನೇ ಹ್ಞೂ ಸಾಲೇ. ಗೈಸ್ ಫಸ್ಟು ಈ ದೇವ್ರು ಇರಲಿಲ್ಲ, ಈಗ ಮಾಡಿದ್ದಾರೆ. ಈ ಗೊತ್ತಾ ಗೈಸ್, ಎಲ್ಲರೂ ಕಬ್ಬಿನ ಜ್ಯೂಸ್ ಕುಡಿತಾ ಇದ್ದಾರೆ ನೋಡಿ ಗೈಸ್. ನಮ್ಮ ಪೂಜಾ ಛತ್ರಿ ಇದೆ ಅಂದ್ಬಿಟ್ಟು ಕಿತ್ಕೊಂಡ್ಬಿಟ್ಟಿದ್ದಾಳೆ ಬಿಸಿಲಿಗೆ. ಛತ್ರಿ ಕೆಳಗಡೆ ಎಲ್ಲ ಈ ಕಡೆ ಮರ ಐತೆ ನೆರಳು, ಆ ಕಡೆ ಬಿಟ್ಬಿಟ್ಟು ಅಲ್ಲೋಗಿ ಛತ್ರಿ ಕೆಳಗಡೆ ನಿಂತ್ಕೊಂಡಿದ್ದಾಳೆ. ನೋಡಿ ಚಿರುಮುರಿ ತಿಂತಾವ್ರೆ. ಚೆನ್ನಾಗೈತಾ? ಚೆನ್ನಾಗಿಲ್ಲಂತೆ ಗೈಸ್. ನೋಡಿ ಗೈಸ್, ಇಲ್ಲೊಂದು ವಿಲೇಜ್ ಮಾರ್ಟ್ ಅಂತಾಗಿದೆ. ಒಳಗಡೆ ಏನೇನಿದೆ ಅಂತ ನೋಡೋಣ ಬನ್ನಿ. ಫಿಕ್ಸ್ ಬೇಕಾ? ಅಯ್ಯಪ್ಪ, ನಮ್ಮ ಪೂಜೆ ಕೊಡ್ಸಿದ್ದಾಳೆ ಗೈಸ್ ನನಗೆ ಫ್ರೀ. ಇಷ್ಟ ತಾನೇ ಇಸ್ಕೊಳ್ಳೋ.
ಕೊಡ್ಸೆ ಕೊಡ್ಸೆ ಯಾವುದಾದ್ರೂ ಕೊಡ್ಸು ನಿನ್ಗಿಷ್ಟ. ನನಗೆ ಯಾವ್ದು ಚೆನ್ನಾಗಿ ಕಾಣಿಸುತ್ತಾ ಅಂತ ಕೊಡ್ಸು. ಎಲ್ಲ ಚಿಕ್ಕ ಮಕ್ಕಳ ಹಪ್ಪಳ ಥರ ಇದೆಲ್ಲ ನೆಟ್ಟು ನಿಂತ ಚೆನ್ನಾಗಿತ್ತಲ್ಲ ತಗೊಂತೀಯಾ? ಎಷ್ಟಾಯ್ತು? ಅದು ಬೇಡ ಇರು, ಟ್ರೈ ಮಾಡೋಕ್ಕೆ ಚೆನ್ನಾಗಿಲ್ಲಲ್ಲ ಗೈಸ್. ನಮ್ಮ ಪೂಜೆಗೆ ಇಯರಿಂಗ್ ಮೇಲೆ ಹೋಗ್ಬಿಟ್ಟಿದೆ. ನೀನು ಅಷ್ಟೊತ್ತು ಕಣ್ಣೇ ಆಡಿಸಿಲ್ಲ, ಒಳ್ಳೆ ನೋಡ್ತಾ ಇದ್ದೀನಿ. ಆಯಿತಾ ಒಂದು ಸೆಲೆಕ್ಷನು? ಬಾ ನೋಡೋಣ ಬೇರೆ. ಗೈಸ್ ಇಲ್ಲಿ ಒಂದು ಹೊಸದು ಮಾರ್ಟ್ ಆಗಿದೆ, ಏನು ಬೇಕಾದರೂ ತೊಗೋಬೋದು. ಏನೇನಿದೆ ಅಂತ ನೋಡೋಣ ಅಂತ ಬಂದಿದ್ದೀವಿ. ಬುಗುರಿ 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 ಆಡ್ತೀಯ ಪೂಜಾ? ಬರಲ್ಲ? ಏನಿದು? ಆಡು ಪೂಜೆ ಒಂದ್ಸರಿ. ಏನಿದು? ಆಡೋದೆ ಅದನ್ನು. ಇದು ಪಿ ಪಿ ಏನೋ ಐತೆ, ಬೆಳ್ಳಂಗು ಈ ಥರ. ಇನ್ನೇನು ನೋಡಿ, ಇದು ಚೆನ್ನಾಗಿದೆ. ಗೊಂಬೆ ಗೊಂಬೆ ಹಾಂ, ಈ ಥರ ಚೆನ್ನಾಗಿರುತ್ತೆ. ಅದು ತುಂಬ ದಿನ ಬರುತ್ತೆ ಬಾಳ್ಕೆ. ಇದು ನೋಡಿ, ನಿಧಾನ ಮಾಮ. ಗೈಸ್ ನಮ್ಮ ಪೂಜೆಗೆ ಆಟ ಸಾಮಾನು ಬೇಕಂತೆ. ಆಟ ಸಾಮಾನು ಬೇಕಂತೆ ಗೈಸ್ ನಮ್ಮ ಪೂಜೆಗೆ. ನೋಡ್ತಾ ಇರೋದು ಬೇಕು ಅಂತ ಹೊಸ ಹೊಸ ಏನಿದೆ ಬುಗ್ರಿ ತಾನೇ. ಇಲ್ಲಿ ದಾರ ಕೊಟ್ಟಿದ್ದಾರೆ ಬಿಟ್ಟರೆ ಅದೇ ಏನೇನೋ ಐತೆ, ಏನೇನೋ ಐತೆ. ಇದೆಲ್ಲ ಶೋ ಪೀಸಿಗೆ ಚೆನ್ನಾಗಿರುತ್ತೆ. ಪಿಂಗಾಣಿಸ್ ನೋಡಿ ಗೈಸ್ ಎಷ್ಟೊಂದಿದೆ. ಹಾಂ ಇದಾ? ಇದು ಸಾಲ್ಟು ಉಪ್ಪಿನಕಾಯಿ ಹಾಕಿಕ್ಕೋದು ಪಿಂಗಾಣಿ. ಇಲ್ಲಿ ನೋಡಿ ಅಮ್ಮೆ ಸ್ಟೆಪ್ಸು. ಇದು ಬೇಕಾಗಿತ್ತಮ್ಮಯ್ಯ ನನಗೆ. ಅಮ್ಮೆ ಇದು ಬೇಕಾಗಿತ್ತಮ್ಮಯ್ಯ ನನಗೆ. ಇಷ್ಟು ಎಸ್ ಹಾಕಿಲ್ಲ ಕೇಳೋ. ಕೇಳೋಣ ಅಂಕಲ್ ಇದೆಷ್ಟು? 700. ಟೇಬಲ್ಲು ಏನೋ ದೇವ್ರ ಸ್ಟೆಪ್ಪು ಇಪ್ಪಟ್ಟೆ 700 ಉಂಟ. 700 ಅಂತ ರೇಟ್ ఏమదైతే అన్నయ్య ప్యూర్ ఉండేది. ఇప్పుడు వచ్చేదా లేదు. ఇది ఆడాను చిక్కేది తింటాం. శుంఠి జింజర్ ఇంకొకటి ఎత్తుకొని ఉప్పినకాయ వేసి ಗೈಸ್ ನಮ್ಮಮ್ಮ ಬುಟ್ಟಿ ತಗೊಂಡಿದ್ದಾರೆ. ಏನಕ್ಕೋ ಏನಕ್ಕೆ ಬುಟ್ಟಿ? ಆಯ್ತಾ ಮಕ್ಕಳ ಕೊಟ್ಟಿರೋದು ನಮಗೆ ಫ್ರಾಂಕ್ ಮಾಡ್ತಾರೆ ನಮ್ಮಮ್ಮ. ನೋಡಿದ್ರ ನಡೀರಿ. మడికే 350 అమ్మా. కావాలనా? ಯಾವ ಕಲರ್ ಕಾವಲ್ಲ ಗೈಸ್? ನಮ್ಮಮ್ಮ ಇದೊಂದು ಪಿಂಗಾಣಿದೀವು. ಏನು ಹಾಕ್ಕೊಳಕಮ್ಮ? ಉಪ್ಪು ಹಾಕ್ಕೊಳಕ? ಉಪ್ಪಿನಕಾಯಿ. ಅಷ್ಟೊಂದು ಉಪ್ಪಿನಕಾಯಿ ಮಾಡ್ತೀಯ ನೀನು? ಅಮ್ಮ ನೋಡಿ ಗೈಸ್, 1 ವರ್ಷಕ್ಕಾಗೋ ಅಷ್ಟು ಒಂದೇ ಸರಿ ಮಾಡಿಕೊತಾರಂತೆ. ಆಯಿತಾ ಶಾಪಿಂಗ್ ಅಷ್ಟೇನಾ? ಇನ್ನೂ ಏನಾರು ಬೇಕಾ? ಇವಾಗ ನಮ್ಮಮ್ಮ ಈ ಬುಟ್ಟಿ ತುಂಬಿಸ್ಕೊಳ್ಳೋವರೆಗೂ ಸಮಾಧಾನ ಆಗಲ್ಲ. ಹುಣಸೆ ಹಣ್ಣಿನ ತೊಕ್ಕು. ಅಂದ್ಕೊಂಡೆಯ ಏನದು?
ಮಾ ಮಾ ನೋಡಿ ಗೈಸ್, ನಮ್ಮಮ್ಮ ಪಿಂಗಾಣಿ ತಗೊಂಡ್ಬಿಟ್ಟು 350 ಹೇಳಿದ್ರು. 350 ರೂಪಾಯಿ ಕೊಟ್ಟು ತಗೊಂಡು ಪೇಮೆಂಟ್ ಎಲ್ಲ ಆದ್ಮೇಲೆ ಇವಾಗ ಬೇಡ ವಾಪಸ್ ಕೊಟ್ಬಿಟ್ಟು ಹೋಗ್ರಿ ಅಂತ ಆಯ್ತು ಇವಾಗ. ಆಯ್ತೆ ಇಟ್ಲತ್ತ ಅಂತ తీసుకొని ಕೊಡ್ದು ಅಟ್ಲವಿ. ಹಾಂ ಶಾನ ರೇಟ್ಲು ನೋಡಿ. ಆಮೇಲೆ ಇದು ಕಾಲ್ಗೆ ಹಾಕೋತಾನೆ. ಗೈಸ್ ಈಗ ದೇವರ ದರ್ಶನ ಮುಗಿಸ್ಕೊಂಡು ಹೊರಡ್ತಾ ಇದ್ದೀವಿ ಕಾರಲ್ಲಿ. ನಮ್ಮನ್ನ ಅಲ್ಲಿ ಡ್ರಾಪ್ ಮಾಡಿಬಿಟ್ಟು ಹೊಸಕೋಟೆ ಬಸ್ ಸ್ಟ್ಯಾಂಡ್ಗೆ ಇವರು ದೊಡ್ಡಬಳ್ಳಾಪುರಕ್ಕೆ ಹೋಗ್ತಾರೆ. ಮನೆ ಏನಕ್ಕೆ ಹಬ್ಬ ಅದೇ ಅಲ್ವಾ, ನಿಮ್ಮೂರೇನು ಪಕ್ಕದಲ್ಲೇ ಐತೆ. ಹಾಂ ನೋಡಿ ಗೈಸ್ ಏನು ಹೇಳ್ತಾ ಇದ್ದಾರೆ ಅಂತ. ನಮ್ಮಮ್ಮ ಅದು ಇವಾಗ ಹೋಗಿ ಏನೋ ಒಂದಿನ ಇದಿರೋ ಹಂಗಿದ್ರೆ ಹೋಗೋಕ್ಕಾಗುತ್ತಿಲ್ಲ ಅಂದರೆ ಎಲ್ಲ ಆಗುತ್ತೆ. ನಾವು ಹಂಗೆಲ್ಲ ಇರೋಕ್ಕಾಗಲ್ಲ. ಇವಾಗ ಹೋಗೋದೆ. ನೆಕ್ಸ್ಟ್ ಅವಳಿಗೆ ಎಕ್ಸಾಮ್ ನಡೀತೈತಲ್ಲಿ, ಬರಲ್ಲ ಅವಳು ಇವಾಗ. ಎಕ್ಸಾಮ್ ಎಲ್ಲ ಆಗೋದ್ಮೇಲೆ ಬರ್ತೀವಿ ಒಂದಿನ. ಸಖತ್ ಬಿಸಿಲಿದೆ ಗೈಸ್. ಇನ್ನೇನಮ್ಮ ಏನು ಹೇಳ್ತೀಯಮ್ಮ? ಹೇಳಮ್ಮ. ಏನು ಹೇಳಮ್ಮ? ಹಾಂ ಇವ್ರು ಬರ್ರಿ ಅಂದ್ರೆ ಬರಲ್ಲ ಅಂತೀರಾ? ಹಾಂ ಅವು 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 ಅಂದ್ರೆ ಹಿಂಗೆ ಓಡ್ತಾ ರಜಾ ಕದ ರೇಪು ಅಂತ ರಜಾ ಓದ್ಕೊಬೇಕದ ಎಕ್ಸಾಮು. ಚಿನ್ನ ಹಿಡಿಸ್ತೀವಿ ಅದಕ್ಕೆ. ಮನೆ ನಮ್ಮೂರ್ಗೆ ಬಾ, ಬರ್ತೀಯಾ? ಇಲ್ಲಿ ಒಂದು ಹತ್ರ ನಿಲ್ಸಿದ್ದೀವಿ, ಹೊಸಕೋಟೆ ಹತ್ರ ಊಟ ಮಾಡೋಣ ಅಂದ್ಬಿಟ್ಟು. ನಮ್ಮ ಪೂಜಾಗೆ ಫುಲ್ಲು ಹೊಟ್ಟೆ ಸಿತೈತಂತೆ. ನಾನು ಹೇಳೇ ಇಲ್ಲ. ಯಾರಿಗಮ್ಮ ಹೊಟ್ಟೆ ಸಿಗ್ತಾ ಇರೋದು? ನಂಗೂ ಹಸಿಲ್ಲ, ನಮ್ಮ ತಾತ ತಿಂದಿಲ್ಲ ಅಂದ್ಬಿಟ್ಟು. ತಾತ ತಿಂದಿಲ್ಲ ಅಷ್ಟೇ, ನಾವೆಲ್ಲ ಮೈ ನಿನಗೆ ಹೊಟ್ಟೆ ಸಿತಾಯ್ತಾ? ಹಾಂ ಇಲ್ಲ ಮೊಮ್ಮಗಳಿಗೆ ಹೇಳಲ್ಲ ಅಂತಲ್ಲ, ಅವ್ಳು ವಿಡಿಯೋ ನೋಡ್ಬಿಟ್ಟು ಇದು ಮಾಡಲ್ವಾ? ಹೆಂಗಾದ್ರೂ ನೀವು ಸಿಕ್ಕಾಕೊಂಡು ಮೊಮ್ಮಗಳಿಗೆ ಸುಳ್ಳು ಹೇಳಿ ಬಂದ್ಬಿಟ್ಟಿದ್ದಾರಂತೆ ಗೈಸ್. ಅವಾಗ್ಲಿಂದ ಮೊಮ್ಮಗಳಿಗೆ ಭಯ ಬೀಳ್ತಾ ಇದ್ದಾರೆ. ಹಾಂ ಬನ್ನಿರಿ ನಡೀರಿ, ಇಲ್ಲೊಂದು ಹೋಟ್ಲಿದೆ, ಇಲ್ಲಿಗೆ ಹೋಗ್ತಾ ಇದ್ದೀವಿ ಗೈಸ್. ಇಲ್ಲಿ ಆ ಕಡೆದು ನಾನ್ ವೆಜ್, ಈ ಕಡೆದು ವೆಜ್ಜು. ಗೈಸ್ ಇಲ್ಲೆಲ್ಲರೂ ಮಸಾಲೆ ದೋಸೆ ತಿಂತಾ ಇದ್ದಾರೆ. ಇಲ್ಲಿ ಕರ್ಡ್ ರೈಸ್ ಇಸ್ಕೊಂಡಿದ್ದಾರೆ. ಚೆನ್ನಾಗಿದೆಯಾ ಮೋನಿ? ನಮ್ಮ ಅಜ್ಜಿ ಸೊಪ್ಪೇನೋ ಈಸ್ಕೊ ಬರ್ತಿದ್ದಾರೆ ನೋಡಿ ಗೈಸ್. ಏನು ಸೊಪ್ಪಮ್ಮ ಅದು? ದಂಡು ಸೊಪ್ಪು. ಇವರು ಇಲ್ಲಿಂದ ಹಿಂಗೆ ಹೋಗ್ತಾರಂತೆ. ಸೊ ನಾವು ಬಸ್ ಸ್ಟಾಪ್ಗೆ ಹಿಂಗೆ ನಡ್ಕೊಂಡು ಹೋಗ್ತೀವಿ. ಅಜ್ಜಿ ಬಾಯ್. ಹೇಳಮ್ಮ ಮುಂದೆ ಬಿಡ್ಕೆ ಎಕ್ಸಾಮ್ ಐತೇನಂತ. ಬರ್ತೀಯನ ಮನೆ? ಹ್ಞೂ ಬಾ ಹೋಗೋಣ. ಸ್ಕೂಲಿಲ್ಲ? ಏನೋ ತಗೋಬೋಗ್ರ ಈಗ ಕಾಳು ನಿಂಗ್ರಂಟು ಎಸ್ಕೊಂಡೆ ಮೆಸ್ಕ ಚೆನ್ನಕಾಯಲು 3 ತಿಂತಾಡೆಮ್ಮ ಎಸ್ಕೊತೀಯ? ಬಾಯ್ ಬಾಯ್. ಸರಿ ಬಾಯ್ ಬಾಯ್ ಬಾಯ್. A few moments later. ಗೈಸ್ ನಾವೀಗ ಬಸ್ ಹಿಡಿದ್ಬಿಟ್ಟು ಇಲ್ಲಿ ಮೆಟ್ರೋ ಸ್ಟೇಷನ್ ಹತ್ರ ನಡ್ಕೊಂಡು ಹೋಗ್ತಾ ಇದ್ದೀವಿ ಗೈಸ್. ನೋಡಿ ಫ್ಲೇವರ್ ಮೇಲೆ ನಡ್ಕೊಂಡು ಹೋಗ್ತಾ ಇದ್ದೀವಿ. ನಮ್ಮ ಪೂಜೆಗೆ ತಲೆನೋವು ಬಿಟ್ಟಿದ್ದೆ, ಅಲ್ಲೇ ಫುಲ್ ಟಯರ್ಡು. ಏನೇ ನಮ್ಮ ಕಾಲು ಉಂಟು, ಇವಾಗಿನ್ನ ಜಾಸ್ತಿ ಆಗ್ತಿದೆ. ಅದಕ್ಕೆ ಮನೆಗೆ ಹೋಗುತ್ತೆ ಚೆನ್ನಾಗಿ ಮಲ್ಕೊಂಡಿದ್ದೆ ಹೋಗೋದು ಅಷ್ಟೇ. ಸ್ಟೆಪ್ಸಿಲೆ
ಇಳಿಯೋಕ್ಕಾಗ್ತಾ ಇಲ್ಲ, ಹತ್ತೋದಕ್ಕಾಗ್ತಾ ಇಲ್ಲ. ಹತ್ತೋದು ಕಷ್ಟ, ಇವಳು ಇಳಿಯೋದು ಕಷ್ಟ ಅಂತ ನೋಡಿ ಗೈಸ್. ಇಲ್ಲಿ ನೋಡಿ ಗೈಸ್, ಇದೊಂದು ಪಾರ್ಕ್ ಥರ ಇದೆ, ಎಷ್ಟು ಚೆನ್ನಾಗಿದೆ ವ್ಯೂ ಅಲ್ಲ. ನಮ್ಮ ಪೂಜಾ ಡೈಲಿ ಬರಬೇಕಾದ್ರೆ ಇಲ್ಲಿ ನೋಡ್ಕೊಳ್ಳೋಂತಾದರೆ ನಾವು ಇವತ್ತೇ ನೋಡ್ತಾ ಇರೋದು.